ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೆಲವಾರು ಹೋರಾಟಗಾರರು ನಡೆಸಿದ್ದ ಕೆಚ್ಚೆದೆಯ ಸಾಹಸ, ಯಶೋಗಾಥೆಯನ್ನು ಸ್ಮರಿಸುವ ವಿಶಿಷ್ಟವಾದ ಅರ್ಥಪೂರ್ಣವಾದ ಕಾರ್ಯಕ್ರಮವೊಂದನ್ನು ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋ ಸಂಘಟನೆ ಆಯೋಜಿಸಿತ್ತು. 1930ರ ಡಿಸೆಂಬರ್ 17ರಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಹಿರಿಯರಾದ ಮಲ್ಲೆಂಗಡ ಚಂಗಪ್ಪ, ಸಹವರ್ತಿಗಳಾದ ಬಿಜಿ ಗಣಪಯ್ಯ, ಮಂಡೇಪಂಡ ಕಾರ್ಯಪ್ಪ ಹಾಗೂ ಸಂಗಡಿಗರೊಂದಿಗೆ ಸೇರಿ ಮಡಿಕೇರಿ ಕೋಟೆಯಲ್ಲಿ ಬ್ರಿಟಿಷರ ಸರ್ಪಗಾವಲಿನಲ್ಲಿದ್ದವರ ಕಣ್ತಪ್ಪಿಸಿ ಬೆಳಗಿನ ಜಾವದಲ್ಲಿ ಬ್ರಿಟಿಷ್ ಧ್ವಜವನ್ನು ಕಿತ್ತೆಸೆದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಾಹಸ ಮೆರೆದಿದ್ದ ಘಟನೆ ನಡೆದು 95 ವರ್ಷ ಪೂರೈಸಿದ್ದು, ಇದನ್ನು ಸ್ಮರಿಸುವ ನಿಟ್ಟಿನಲ್ಲಿ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋ ಸಂಘಟನೆ ನಗರದ ಕೋಟೆ ಆವರಣದಲ್ಲಿ ನೆಪ್ಪುರ ನಳತ್ ಮಾಂಜತಮುಟ್ ನೆನಪಿನ ಅಂಗಳದಲ್ಲಿ ಮರೆಯದ ಹೆಜ್ಜೆ ಎಂಬ ಪರಿಕಲ್ಪನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಸ್ವಾತಂತ್ರ್ಯ ಮತ್ತು ಕೊಡಗು ಫ್ಯೂಷನ್ ಆಫ್ ಹಿಸ್ಟರಿ, ಮ್ಯೂಸಿಕ್ ಆ್ಯಂಡ್ ಪ್ಯಾಟ್ರಿಯಾಟಿಸಂ ಎಂಬ ಘೋಷವಾಕ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಭಾವಚಿತ್ರ ಪ್ರದರ್ಶನ ಗಮನ ಸೆಳೆಯಿತು. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೊಡಗಿನ ನೂರಾರು ಹೋರಾಟಗಾರರ ಭಾವಚಿತ್ರವನ್ನು ಕೋಟೆಯೊಳಗೆ ಪ್ರದರ್ಶನಕ್ಕಿಡಲಾಗಿತ್ತು. ಇದರೊಂದಿಗೆ ಹೋರಾಟದ ಸಂದರ್ಭ ಕೊಡಗಿನಲ್ಲಾದ ಘಟನೆಗಳ ಅಪರೂಪದ ಛಾಯಾಚಿತ್ರಗಳು ವೀಕ್ಷಕರಲ್ಲಿ ರೋಮಾಂಚನ ಮೂಡಿಸಿತು. ಬ್ರಿಟಿಷ್ ಸಾಮ್ರಾಜ್ಯದ ಯೂನಿಯನ್ ಜಾಕ್ ಕೆಳಗಿಳಿದು ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ನುಡಿ ಹಾಗೂ ಗಾಯನದ ಮೂಲಕ ಹೋರಾಟಗಾರರಿಗೆ ನಮನ ಸಲ್ಲಿಸಲಾಯಿತು. ಮಲ್ಲೆಂಗಡ ಚಂಗಪ್ಪ, ಪಂದ್ಯಂಡ ಬೆಳ್ಯಪ್ಪ, ಚೆಕ್ಕೇರ ಮೊಣ್ಣಯ್ಯ ಸೇರಿದಂತೆ ಸ್ವಾತಂತ್ರ್ಯಕ್ಕಾಗಿ ಜೀವ ಹಾಗೂ ಜೀವನ ತ್ಯಾಗ ಮಾಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಲ್ಲದೆ ಇವರುಗಳ ಹೋರಾಟದ ಪರಿಯ ಬಗ್ಗೆ ಮಾಹಿತಿ ನೀಡಲಾಯಿತು. ದೇಶಭಕ್ತಿ ಗೀತೆಯೊಂದಿಗೆ ಅಗಲಿದವರನ್ನು ನೆನೆಯಲಾಯಿತು. ಜನರಲ್ ತಿಮ್ಮಯ್ಯ ಶಾಲಾ ವಿದ್ಯಾರ್ಥಿಗಳು ನೃತ್ಯ ರೂಪಕದ ಮೂಲಕ ಪನ್ನಂಗಾಲ ತಮ್ಮೆ ದೇವರ ಹಿನ್ನೆಲೆಯನ್ನು ಪ್ರಸ್ತುತಪಡಿಸಿದರು. ಇದರೊಂದಿಗೆ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿ ಪಾಲೆಯಡ ದಿವ್ಯಾ, ಮಾಳೇಟಿರ ಅಜಿತ್ ಪೂವಣ್ಣ ದೇಶಭಕ್ತಿ ಗೀತೆ ಹಾಡಿದರು. 6 brothers and 1 sister. The siblings step out gracefully, one by one. We find the place that feels like home to our hearts. And so, the divine siblings began their journey. They wandered through forests and valleys until they reached the holy river Ambala near Kakkade in Coorg. Brother, I'm starving. Let's eat something. Sister Pannankala, can you prepare something for us? I will, but I will cook without fire. But tell me, can you eat rice without salt? We will manage, sister. You always surprise us. The warmth of the sun will cook the rice. They go to the nearby grove, and one of the brothers plucks a banana leaf. Ummava, a local woman, rushes in angrily. Stop! You cannot take those leaves. They belong to our land. We only need them to eat, good woman. No, leave at once. You have insulted us. From this day onwards, banana plants shall never grow in this soil. Forgive me, O Divine One. Others are putting the pan back into their mouth. Let me do the same. What have you done? We threw it away and you ate it again. You have broken our purity, so you're outcast. I didn't know. Enough. We came here to bless this land, not to fight among ourselves. Let us decide where each of us shall establish ourselves. Each of us will shoot an arrow. Wherever it lands, that shall be our place of worship and blessing. The Pendra Kolappa's arrow fell on the border of Kerala and Kodagu. Tirunelli Pemmayya's reached Wayanad. Palurappa's fell in Palur itself. Thus, out of sorrow, she transformed into a graceful white crane. A village couple enters. Look, what a beautiful crane. Shall I catch it?
do not fear. From Palur to Malma, from Pannangala to Wayanad, our blessings spread across the sacred land. ಶಿವನೇ ಯುಕೋ ಸಂಘಟನೆ ಸಂಚಾಲಕ ಕೊಕ್ಕಲೆಮಾಡ ಚಿನ್ನಪ್ಪ ಮಾತನಾಡಿ, ಐತಿಹಾಸಿಕ ಘಟನೆಯನ್ನು ಜನ ಮರೆತಿದ್ದಾರೆ. ಕೆಲವನ್ನು ಅಳಿಸಿದ್ದೇವೆ. ಇವೆಲ್ಲದರ ನಡುವೆ ನೈಜ ಇತಿಹಾಸವನ್ನು ನೆನಪಿಸಿ ಮರೆಯಾದ ಹೆಜ್ಜೆಯನ್ನು ಮೆಲುಕು ಹಾಕಿ ಉಳಿಸಿದ್ದಲ್ಲಿ ಸಂಸ್ಕೃತಿ ಉಳಿಸಿದಷ್ಟೇ ಶ್ರೇಷ್ಠ. ದೇಶದಲ್ಲಿ ಧ್ವಜಾರೋಹಣ ಪ್ರಪ್ರಥಮ ಬಾರಿಗೆ ಕೋಟೆಯಲ್ಲಿ ನಡೆದಿದೆ. ಇದನ್ನು ಜನ ಮರೆತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿಯ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ ನಾವು ಮರ್ತೋಗಿದ್ದೀವಿ. ಇನ್ನು ಅನೇಕ ಘಟನೆಗಳನ್ನು ಅಳಿಸಾಕ್ಬಿಟ್ಟಿದ್ದೀವಿ. ಅನೇಕ ಇಲ್ದಿರೋ ಘಟನೆಗಳನ್ನ ಸುಳ್ಳು ಇತಿಹಾಸವನ್ನು ಸೃಷ್ಟಿಸಿ ಇಟ್ಕೊಂಡಿದ್ದೀವಿ. ಇವೆಲ್ಲವುಗಳ ಮಧ್ಯೆ ನಾವು ಇಲ್ಲಿನ ನೈಜ ಇತಿಹಾಸವನ್ನು, ಅದೇನು ಆ ನೆನಪಿನಿಂದ ಮರೆಯಾಗಿರ್ತಕ್ಕಂಥ ಆ ಹೆಜ್ಜೆ ಗುರುತುಗಳೇನಿದ್ದಾವೆ, ಇವುಗಳನ್ನು ಸಂರಕ್ಷಿಸುವುದು ಸಹ ಇಲ್ಲಿಯ ಪರಂಪರೆಯನ್ನು ಸಂರಕ್ಷಿಸಿದ ಹಾಗೆ, ಈ ನೆಲದ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಹಾಗೆ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿನ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇವತ್ತು ನಾವು ಮತ್ತೊಮ್ಮೆ ಪರಿಚಯಿಸಬೇಕಾದಂಥ, ಈ ಸಮಾಜಕ್ಕೆ ಪರಿಚಯಿಸಬೇಕಾದಂಥ ಒಂದು ಅನಿವಾರ್ಯತೆ ಸಹ ಇದ್ದಂಥ ಸಂದರ್ಭದಲ್ಲಿ ನಾವು ಕಳೆದ ಆಗಸ್ಟ್ 15ರಂದು ಈ ವಿಚಾರವನ್ನು ನಾವು ಕೈಗೆತ್ತಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನೆಪ್ಪರ ನಳತ್ತಲು ಮಾಂಜತ ಮುಟ್ಟು ಅಂತ ಹೇಳಿ, ಅಂದರೆ ನೆನಪಿನ ಅಂಗಳದಲ್ಲಿ ಮರೆಯಾಗದಂತಹ ಆ ಹೆಜ್ಜೆ ಗುರುತುಗಳು ಅಂತ ಹೇಳುವಂಥ ಒಂದು ಪರಿಕಲ್ಪನೆ ಅದು. ಈ ನಿಟ್ಟಿನಲ್ಲಿ ಕೊಡಗಿನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಈ ನಾಡಿಗೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಇಂದಿನ ದಿನ ಡಿಸೆಂಬರ್ 17, 1930 ಒಂದು ಮಹತ್ವದ ದಿನ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಯಿತು. ಇಡೀ ದೇಶದಲ್ಲೇ ನಡೆದಂಥ ಒಂದು ಪ್ರಪ್ರಥಮ ಘಟನೆ, ಒಂದು ದೇಶವೇ ತಿರುಗಿ ನೋಡ್ತಕ್ಕಂಥ ಒಂದು ಘಟನೆ ಇದೇ ಮಡಿಕೇರಿ ಕೋಟೆಯ ಏನು ನಾನು ನಿಂತಿದ್ದೇನೆ ಇದರ ಹಿಂದಿನ ಈ ಏನು ಒಂದು ಪೋರ್ಚ್ ಇದೆ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇದನ್ನು ನಾವು ಮರೆತು ಇನ್ಯಾವುದೋ ಒಂದು ಇತಿಹಾಸವನ್ನು, ಇನ್ಯಾವುದೋ ಒಂದು ವಿಚಾರವನ್ನು ನಾವು ಎಷ್ಟೇ ವೈಭವೀಕರಿಸಿದರೂ ಸಹ ಅದು ಯಾವುದಕ್ಕೂ ಸಹ ಪ್ರಯೋಜನ ಬರೋದಿಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 1930ನೇ ಇಸವಿ ಡಿಸೆಂಬರ್ 17ನೇ ತಾರೀಕು ಮುಂಜಾವಿನ ಸಮಯದಲ್ಲಿ, ಬೆಳಗಿನ ಜಾವದಲ್ಲಿ ಅಂದಿನ ಯುವ ತರುಣರಾಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು, ಮುಂಚೂಣಿಯಲ್ಲಿದ್ದಂಥ ಯುವಕರು, ಅವರು ಮಲೆಂಗಡ ಚಂಗಪ್ಪ ಅಂತ ಹೇಳುವಂತಹ ಒಬ್ಬ ಉತ್ಸಾಹಿ ಯುವಕ, ಅವರ ಜೊತೆಗಾರರಾದಂಥ ಮಂಡ್ಯಪಂಡ ಕಾರ್ಯಪ್ಪ ಹಾಗೂ ಬಿ.ಜಿ. ಗಣಪಯ್ಯನವರ ಸಹಯೋಗದಲ್ಲಿ ಇನ್ನು ಹಲವು ಸ್ವಾತಂತ್ರ್ಯ ಹೋರಾಟಗಾರರ, ಸ್ವಾತಂತ್ರ್ಯ ಪ್ರೇಮಿಗಳ ಇದೆ ಈ ಕೋಟೆ ಏನಿದೆ, ಇಲ್ಲಿ ಬ್ರಿಟಿಷರ ಬಾವುಟ, ಏನು ಯೂನಿಯನ್ ಜಾಕ್ ಅಂತ ಕರೀತಾ ಇದ್ರು ಅವರು, ಆ ಬ್ರಿಟಿಷ್ ಬಾವುಟ ಇಲ್ಲಿ ಈ ಕೋಟೆಯ ಈ ಜಾಗದಲ್ಲಿ ಹಾರ್ತಾ ಇತ್ತು. ಇದನ್ನು ಬೆಳಗಿನ ಜಾವ ಇವರು ಈ ಕೋಟೆಯನ್ನೇರಿ ಆ ಬಾವುಟವನ್ನು, ಬ್ರಿಟಿಷ್ ಬಾವುಟವನ್ನು ಕಿತ್ತೆಸೆದು ಅಂದಿನ ಭಾರತದ ಏನು ಬಾವುಟ ಇತ್ತು ಆ ಬಾವುಟವನ್ನು ಇವರು ಇಲ್ಲಿ ಪ್ರತಿಷ್ಠಾಪಿಸಿ ಆ ಬಾವುಟವನ್ನು ಹಾರಿಸಿ ಶಾಸ್ತ್ರೋಕ್ತವಾಗಿ ಧ್ವಜವಂದನೆಯನ್ನು ಮಾಡಿರ್ತಕ್ಕಂಥ ಒಂದು ಘಟನೆ, ಮೈನವಿರೇಳಿಸ್ತಕ್ಕಂಥ ಒಂದು ಘಟನೆ ಈ ಕೋಟೆಯ ಆವರಣದಲ್ಲಿ ನಡೆದಿದೆ. ಇದು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಅಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು, ಈ ಥರದ ಪ್ರಯತ್ನಗಳನ್ನು ವಿಫಲಗೊಳಿಸಲಾಗಿತ್ತು, ಕೊಲ್ಲಲಾಗಿತ್ತು, ಗುಂಡೊಡೆದು ಸಾಯಿಸಲಾಗಿತ್ತು. ಆದರೆ
ಎಲ್ಲ ಶಾಸ್ತ್ರೋಕ್ತವಾಗಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಮುಗಿಸಿದಂಥ ಒಂದು ಘಟನೆ ಇದಾಗಿ ಪರಿಣಮಿಸಿದ ಕಾರಣ ಇದು ಇಡೀ ದೇಶದ ಇತಿಹಾಸದಲ್ಲಿ ದಾಖಲಾದಂಥ ಒಂದು ಘಟನೆ. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟ್ ತೀತಮಾಡ ಅರ್ಜುನ್ ದೇವಯ್ಯ, ಶಕ್ತಿ ದಿನಪತ್ರಿಕೆ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ, ಕೂರ್ಗ್ ಹೋಟೆಲ್ ಹಾಗೂ ರೆಸಾರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಕುಂಡ್ಯೋಳಂಡ ದಿನೇಶ್ ಕಾರ್ಯಪ್ಪ, ಪುರಾತತ್ವ ಇಲಾಖೆ ಅಧಿಕಾರಿ ಸುನಿಲ್, ಮಲ್ಲೇಂಗಡ ದಿವಂಗತ ಚಂಗಪ್ಪ ಅವರ ಪುತ್ರರಾದ ಪ್ರಕಾಶ್, ಗಿರೀಶ್, ಜನರಲ್ ತಿಮ್ಮಯ್ಯ ಶಾಲೆ ಪ್ರಾಂಶುಪಾಲೆ ಬಾಳೆಯಡ ಸವಿತಾ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ನಗರಸಭೆ ಮಾಜಿ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಸೇರಿದಂತೆ ಮಡಿಕೇರಿ ಕೊಡವ ಸಮಾಜದ ಪ್ರಮುಖರು, ಯುಕೋ ಪ್ರಮುಖರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ.